ಆರ್ ಬಿ ಐ ಕಡೆಯಿಂದ ಒಂದು ಹೊಸ ಯೋಚನೆ ಆದರೆ ಜಾರಿಗೆ ಆಗ್ತಿದ್ದಾವೆ. ಓಕೆನಾ, ಈ ಒಂದು ಯೋಜನೆಗೆ ಸಂಬಂಧಪಟ್ಟಂತೆ ಇದೀಗ ಚಿಂತನೆಯನ್ನು ಮಾಡಲಾಗ್ತಿದೆ ಅಂತ ಹೇಳಿ ಮಾಹಿತಿ ಆದರೆ ಬಂದಿದೆ. ಸೊ ಪ್ಲಾಸ್ಟಿಕ್ ನೋಟ್ಗಳಿಗೆ ಸಂಬಂಧಪಟ್ಟಂತೆ, ಪಾಲಿಮರ್ ನೋಟ್ಗಳಿಗೆ ಸಂಬಂಧಪಟ್ಟಂತೆ ಮಾಹಿತಿ ಆದರೆ ಬಂದಿರತಕ್ಕಂಥದ್ದು. ಹಾಗಿದ್ರೆ ಬನ್ನಿ ಇದರ ಬಗ್ಗೆ ಸಂಪೂರ್ಣವಾಗಿ ಇನ್ಫಾರ್ಮೇಷನನ್ನು ಈ ವಿಡಿಯೋದಲ್ಲಿ ನಾವು ತಿಳ್ಕೊತಾ ಹೋಗೋಣ. ವಿಡಿಯೋವನ್ನು ಸ್ಟಾರ್ಟ್ ಮಾಡ್ತೀನಿ. ಅದಕ್ಕಿಂತ ಮೊದಲು ನೀವಿನ್ನೂ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡದೇ ಇದ್ರೆ ಈ ಕೂಡಲೇ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಲೈಕ್ ಮಾಡಿ. ಸೊ ಈಗ ನಾವು ಇನ್ಫಾರ್ಮೇಷನನ್ನು ತಿಳ್ಕೊತಾ ಹೋಗೋಣ. ಹೌದು, ಇದೀಗ ನಮ್ಮ ಬಳಿಯೆಲ್ಲ ಇರ್ತಕ್ಕಂಥದ್ದು ಕಾಗದದ ನೋಟುಗಳಾಗಿರುತ್ತೆ. ಸೊ ಈ ಒಂದು ಕಾಗದದ ನೋಟಿನ ಬದಲಿಗೆ ಪಾಲಿಮರ್ ನೋಟ್ಗಳು ಅಥವಾ ಪ್ಲಾಸ್ಟಿಕ್ ನೋಟ್ ಅಂತ ಹೇಳ್ಬೋದು. ಸೊ ಈ ರೀತಿ ಪಾಲಿಮರ್ ಪ್ಲಾಸ್ಟಿಕ್ ನೋಟ್ಗಳನ್ನು ಬಳಕೆ ಮಾಡೋದಕ್ಕೆ, ಈ ಒಂದು ಪ್ಲಾಸ್ಟಿಕ್ ನೋಟನ್ನು ಜಾರಿಗೆ ಮಾಡೋದಕ್ಕೆ ಇದೀಗ ಸರ್ಕಾರದ ಕಡೆಯಿಂದ ಚಿಂತನೆಗಳನ್ನು ಮಾಡಲಾಗ್ತದೆ ಅಂತ ಹೇಳಿದೀಗ ಆರ್ ಬಿ ಐ ಕಡೆಯಿಂದ ಮಾಹಿತಿ ಆದರೆ ಬಂದಿರತಕ್ಕಂಥದ್ದು. ಹಾಗಿದ್ರೆ ಯಾವ ನೋಟುಗಳು ಇನ್ನು ಮುಂದೆ ಪ್ಲಾಸ್ಟಿಕ್ ನೋಟ್ ಆಗಿ ಬದಲಾಗ್ತಕ್ಕಂಥ ಸಾಧ್ಯತೆಗಳಿವೆ ಅನ್ನೋದನ್ನು ತಿಳ್ಕೊಳೋದಾದ್ರೆ, 50 ರೂಪಾಯಿ, 100 ರೂಪಾಯಿ ಮತ್ತು 500 ರೂಪಾಯಿ ನೋಟ್ಗಳ ಬದಲಾವಣೆ ಆಗಲಿದೆ ಅಂತ ಹೇಳಿ ಮಾಹಿತಿ ಆದರೆ ಬಂದಿದ್ದಾವೆ. ಓಕೆನಾ, ಇಡೀ ಜಗತ್ತಿನಲ್ಲಿ 68% ಹೆಚ್ಚು ದೇಶಗಳಲ್ಲಿ ಇದೀಗ ಈ ಒಂದು ಪಾಲಿಮರ್ ನೋಟ್ಗಳನ್ನಾದರೆ ಬಳಕೆ ಮಾಡಲಾಗ್ತದೆ. ಆ ಕಾರಣದಿಂದಾಗಿ ಸೊ ಪಾಲಿಮರ್ ನೋಟ್ಗಳ ಅವಧಿ ಹೆಚ್ಚು ಇರುತ್ತೆ. ಓಕೆ, ಕಾಗದ ನೋಟ್ಗಳಿಗೆ ಕಂಪೇರ್ ಮಾಡಿಕೊಂಡ್ರೆ ಪಾಲಿಮರ್ ನೋಟ್ಗಳು ನಾವು ತುಂಬ ದಿನ ಬಳಕೆ ಮಾಡ್ಬೋದು ಅಂತ ಹೇಳಿದೀಗ ಸರ್ಕಾರ ಈ ಒಂದು ತೀರ್ಮಾನಕ್ಕೆ ಮುಂದಾಗಿರ್ತಕ್ಕಂಥದ್ದು. ಸೊ ಸದ್ಯಕ್ಕೆ ಇದಕ್ಕೆ ಸಂಬಂಧಪಟ್ಟಂತೆ ಇಷ್ಟು ಚಿಂತನೆಗಳನ್ನು ಮಾಡಲಾಗ್ತಿದೆ ಅಂತ ಹೇಳಿ ಮಾಹಿತಿ ಬಂದಿದೆ. ಅಧಿಕೃತವಾಗಿ ಮಾಹಿತಿ ಬಂದ ನಂತರ ಆದಷ್ಟು ಬೇಗ ನಾನು ನಿಮಗೆ ಇನ್ಫಾರ್ಮೇಷನನ್ನು ತಿಳಿಸ್ತೇನೆ. ಅದಕ್ಕೋಸ್ಕರ ಆ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ಮಾಹಿತಿ ಇಷ್ಟ ಆಗಿದ್ರೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಮೆಂಬರ್ಸ್ಗೂ ಸಹ ವಿಡಿಯೋವನ್ನು ಶೇರ್ ಮಾಡಿ, ಜೊತೆಗೆ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಥ್ಯಾಂಕ್ ಯು, ಬಾಯ್.